ನನಗಂತೂ ತುಂಬಾ ಡೈಲಿ ಸಿಕ್ಕಾಪಟ್ಟೆ ಮೆಸೇಜ್ಗಳು ಬರ್ತದೆ, ತುಂಬಾ ಒಳ್ಳೆ ಹಾಡು ಮಾಡಿದ್ರು ಸರ್ ಅಂತ. ಹಾಗಾಗಿ ತುಂಬಾ ಖುಷಿಯಲ್ಲಿದ್ದೀನಿ. ಸಿನಿಮಾ ಕೂಡ ಅದೇ ತರ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾಳೆ ಮಾಡಿರುವಂತಹ 8 ಹಾಡುಗಳಲ್ಲಿ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಸರ್ ಸಿನಿಮಾದಲ್ಲಿ? 8 ಹಾಡುಗಳು 3 ಬಿಟ್ಕೊಂಡು 11 ಟ್ರ್ಯಾಕ್ ಇದೆ ಸಿನಿಮಾದಲ್ಲಿ. ನನಗೆ ಇಡೀ ಎಂಟೈರ್ ಆಲ್ಬಮ್ ತುಂಬಾ ಇಷ್ಟ. ನನಗೆ ಕಾರಣ ಅಂತಂದ್ರೆ ತುಂಬಾ ವೆರೈಟಿ ಇದೆ ಸಾಂಗ್ ಸಿನಿಮಾ ಆಲ್ಬಮ್ ಅಲ್ಲಿ. 2 ರೊಮ್ಯಾಂಟಿಕ್ ಸಾಂಗ್ಸ್ ಇದೆ, ಒಂದು ಪುರಂದರ ದಾಸರ ಪದ ಇದೆ, ಒಂದು ಸೂಫಿ ಇದೆ, ಒಂದು ಗಜಲ್ ಇದೆ, ಮತ್ತೆ ಇನ್ನೊಂದು ರಾಜಸ್ಥಾನಿ ಫೋಕ್ ಇದೆ. ಅಂದ್ರೆ ವೆರೈಟಿ ಆಫ್ ಸಾಂಗ್ಸ್ ಇದೆ ಇದ್ರಲ್ಲಿ. ಹಾಗಾಗಿ ಇಡೀ ಆಲ್ಬಮ್ ನನಗೆ ತುಂಬಾ ಇಷ್ಟವಾದಂಥದ್ದು. ಗೊತ್ತಾಯ್ತಲ್ಲ, ಎಲ್ಲಾ ಜಾನ್ರಾದ ಹಾಡುಗಳು ನಮ್ಮ ಸಿನಿಮಾದಲ್ಲಿದೆ. ಹಾಗೇನೆ ನಮ್ಮ ಸ್ಟೋರಿ ರೈಟರ್ ಇದ್ದಾರೆ. ಸೊ ಪ್ರಸನ್ನ ಸರ್, ಸ್ಟೋರಿ ಏನು ಅಂತ ಒಂದೆರಡು ಲೈನ್ ಹೇಳ್ಬಿಡಿ ಸರ್. ಎಲ್ಲಕ್ಕಿಂತ ಮುಂಚೆ ರಾಘವ್ ಸರ್ ಅವರು ಒಂದೇ ಮನೆಯಲ್ಲಿದ್ರು, ಇಬ್ರು ಬೇರೆ ಬೇರೆಯವ್ರನ್ನ ಪ್ರೀತಿಸ್ತಾರೆ, ಮದುವೆ ಆಗ್ತಾರೆ ಒಂದು ಬೇರೆ ಕಾರಣಕ್ಕೆ. ಆಮೇಲೆ ಗೊತ್ತಾಗ್ತದೆ ಇಬ್ರದ್ದು ಬೇರೆ ಬೇರೆ ಲವ್ ಸ್ಟೋರಿ ಇದೆ ಅಂತ. ಮುಂದೆ ಏನು ಮಾಡಬೇಕು ಅದೇ ಕತೆ. ಈಗಲೂ ಅಷ್ಟೇ ಹೇಳಿಲ್ಲ, ಮುಂದೆ ಏನ್ ಮಾಡ್ತಾರೆ ಸರ್ ಅದಕ್ಕೆ ಸಿನಿಮಾ ನೋಡ್ಬೇಕಾಗ್ತದೆ. ದಟ್ ಈಸ್ ಇಂಟ್ರೆಸ್ಟಿಂಗ್. ಈ ಸಿನಿಮಾ ನೋಡ್ಬೇಕಂದ್ರೆ ಇವತ್ತೆಲ್ಲ ಬುಕ್ ಮೈ ಶೋನಲ್ಲಿ ಎಲ್ಲರೂ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ನಿಮ್ಮ ಟಿಕೆಟ್ಗಳು. ಯಾಕಂದ್ರೆ ಮತ್ತೆ ಆಮೇಲೆ ಟಿಕೆಟ್ ಸಿಗ್ಲೆಲ್ಲ ಲೇಟ್ ಆಗುತ್ತೆ ನೀವು ನೋಡಕ್ಕೆ. ಅದು ಕರೆಕ್ಟ್ ಆಗಿ ರಿಲೀಸ್ ಮಾಡ್ತಿದ್ದೀರಾ ಸರ್? ಪ್ರೇಮಿಗಳ ವಾರ ರಿಲೀಸ್ ಆಗ್ತಿದೆ, ಇದು ಪ್ರೇಮ ಕತೆ. ಈಗ ಇನ್ನೊಂದು ಡೌಟ್ ಸರ್, ಇವಾಗ ನಿಮ್ ಸ್ಟೋರಿ ಬರ್ದಿರ್ತೇನೆ ಅಂದ್ರೆ ಟೈಟಲ್ ಬಗ್ಗೆ ಐಡಿಯಾ ಇದ್ದೇ ಇರುತ್ತೆ. ಟೈಟಲ್ ಯಾರು ಸಜೆಸ್ಟ್ ಮಾಡಿದ್ದು? ಅದು ವಿರಳ ತೆಗೆದುಬಿಟ್ಟು ಯಾಕೆ ಸಾ ಅಂತ ಸೇರಿಸಿದ್ದೀರಾ ಸರ್? ಆ್ಯಕ್ಚುಲಿ ಕತೆ ಬೇರೆನೇ ಟೈಟ್ಲ್ ಇಟ್ಕೊಂಡಿದ್ದು. ಸುನಿ ಎಲ್ಲ ಕತೆ ಕೇಳಾದ್ಮೇಲೆ ಆಮೇಲೆ ಅದು ಪೂರ್ತಿ ಡಿಸ್ಕಷನ್ ಮಾಡಿದ್ವಿ. ಅದೊಂದು ಫ್ಲೋ ಇತ್ತು, ಅದರದ್ದೊಂದು ಸ್ಟೋರಿ ಇತ್ತು ಹಿಂದೆ. ಆ ಕತೆ ಹಿಂದೆನೇ ಬೇರೆ ಅದು ಹೇಗೆ ಆಯಿತು ಅನ್ನುವಂಥ ಒಂದು ಕತೆ ಇತ್ತು. ಮತ್ತು ಮುಖ್ಯವಾಗಿ ಆ ಕಥೆಯನ್ನು ಬರೆದಿದ್ದು ನಾನು ಈಗಲೂ ನೆನೆಸ್ಕೊಳ್ತೀನಿ. ಅದು ಪುನೀತ್ ಸರ್ಗೋಸ್ಕರ, ಅವ್ರಿಗೆ ಇಷ್ಟ ಆಗಿದ್ದಂಥ ಕತೆ ಅದು. ಒಬ್ಬರು ನಿರ್ದೇಶಕರು ಅದಕ್ಕೆ ಅಪ್ರೋಚ್ ಕೂಡ ಮಾಡಿದರು, ಅವ್ರಿಗೂ ಓಕೆ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಈಡೇರಲಿಲ್ಲ. ಕೊನೆಗೆ ಅದು ವಿನಯ್ ರಾಜ್ಕುಮಾರ್ ಅವ್ರ ಮೂಲಕ ಈಡೇರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ದಿಸ್ ಇಸ್ ಒನ್ ಥಿಂಗ್, ಇಟ್ಸ್ ಎನ್ ಆನರ್. ಇದು ಕಥೆಯ ಹಿಂದಿನ ಕತೆ, ಮತ್ತೆ ಕತೆ ಏನು ಅನ್ನೋದು ಗೊತ್ತಾಗಿದೆ. ಇನ್ನು ಕತೆ ಟೈಟ್ಲ್ ಕೇಳಿದ್ರಿ, ಆ ಕತೆ ಟೈಟ್ಲಿಗೆ ಅವರು ಒಂದು ಸರಳ ಪ್ರೇಮ ಕಥೆ ಅಂತ ಸುನಿ ಹೇಳಿದರು. ನಾನು ಕೇಳಿದೆ, ಇದು ಸರಳ ಪ್ರೇಮ ಕಥೆ ಅಲ್ಲ, ಒಂದು ವಿರಳ ಪ್ರೇಮ ಕಥೆ. ಇಲ್ಲ ಸರ್, ಅದು ಸರಳ ಪ್ರೇಮ ಕಥೆ ನನಗೆ ಭಾಳ ಇಷ್ಟ. ಅದು ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯ ಅದೇ ಇದ್ರದ್ದು ನಾನು ಇಟ್ಕೊಳ್ತೀನಿ. ಇಲ್ಲ, ಅದು ಒಂದು ವಿರಳ ಪ್ರೇಮ ಕಥೆ ಆಗಬೇಕು ಅಂತ ನಾವಿಬ್ಬರು ಒಂದು 2 ನಿಮಿಷ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಕೊನೆಗೆ ಈ ಥರದ್ದೊಂದು ಸಜೆಷನ್ ಕೊಟ್ವಿ. ಅದು ಒಂದು ವಿರಳ ವಿ ತೆಗೆದು ಮೇಲೆ ಸಹ ಹಾಕಿ ಎನ್ನುವಂಥದ್ದು. ಸೊ ಇಟ್ ಈಸ್ ಫೈನಲೈಸ್ಡ್. ಸೊ ಅದು ಹಾಗಾಗಿ ಒಂದು ಸರಳ ಪ್ರೇಮ ಕಥೆ ಅಲ್ಲ, ಅದು ಮೊದಲಿದ್ದು ಒಂದು ವಿರಳ ಪ್ರೇಮ ಕಥೆ. ಈ ಇಬ್ಬರದು ಮಧ್ಯ ಕಾಂಬಿನೇಷನ್ನಲ್ಲಿ ವರ್ಕ್ ಆಗಿ ಈ ರೀತಿ ಇದೆ. ಸೂಪರ್ ಸರ್. ಸರ್ ಹಂಗೆ ಒಂದು ಲೈನ್, ನೆಕ್ಸ್ಟ್ ಏನು ಮಾಡ್ತಾರೆ ಸರ್, ಮುಂದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರಿ, ಇನ್ನೊಂದ್ಸತಿ ಹೇಳಿ. ಹೀರೋ ಹೀರೋಯಿನ್ನು ಅವ್ರವ್ರ ಲವರ್ಗಳನ್ನ ಹುಡುಕೊಂಡು ಹೋಗ್ತಾರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಆದರೆ ಅಲ್ಲೊಂದು ವಿಷಯ ಗೊತ್ತಾಗತ್ತೆ, ಅದೇನು ಅಂತ ಸಿನಿಮಾದಲ್ಲೇ ನೋಡಿದ್ರ ಎಲ್ಲಿ ಬಿಟ್ಕೊಡ್ತಾರೆ. ಇಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಅಪ್ಪ ಅಮ್ಮ ಜೊತೆ ಅಜ್ಜಿ ಅಜ್ಜ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಸೇರ್ಕೊಂಡು ಮೂವಿಗೆ ಹೋಗ್ತಾ ಇದ್ವಿ. ಬಟ್ ಈಗ ಆ ಕಲ್ಚರ್ ಕಮ್ಮಿ ಆಗ್ತಾ ಇದೆ. ಸೊ ವೆನ್ ಐ ಲುಕ್ ಬ್ಯಾಕ್, ದೋಸ್ ಆರ್ ದ ಮೆಮರೀಸ್ ವಿಚ್ ಕೀಪ್ಸ್ ಮೀ ಗೋಯಿಂಗ್ ಈಗಲೂ. ಸೊ ದೋಸ್ ಆರ್ ದ ಮೆಮರೀಸ್ ವಿಚ್ ಕ್ರಿಯೇಟೆಡ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ಫಾರ್ ಮೀ. ಸೊ ನನಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ, ಇದೊಂದು ಆ ಥರ ಒಂದು ಮೂವಿ ನಾವು ಮಾಡಿ ಇಟ್ಟಿದೆ. ಸೊ ಆ ಫ್ಯಾಮಿಲಿ ಕಲ್ಚರ್, ಆ ಫಿಲಿಮ್ ಕಲ್ಚರ್ ನಾವು ಇಲ್ಲಿಂದ ಶುರು ಮಾಡಬೇಕು. ಸೊ ಲೆಟ್ಸ್ ಮೇಕ್ ಕನ್ನಡ ಫಿಲಿಮ್ಸ್ ಫ್ಲರಿಶ್ ಅಗೈನ್. ಥ್ಯಾಂಕ್ ಯು, ಧನ್ಯವಾದಗಳು. ವೈ ಬಿಕಾಸ್ ನಾವು ಆಲ್ಮೋಸ್ಟ್ ಒಂದು 3 ಸ್ಟೇಟ್ 4 ಸ್ಟೇಟ್ ಸುತ್ತಿ ಈ ಸಿನಿಮಾನ ಮಾಡಿದ್ವಿ. ಪರ್ ಡೇ ಒಂದು 200 ಕಿಲೋಮೀಟರ್ 250 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈ ಸಿನಿಮಾನ ಶೂಟ್ ಮಾಡಿದ್ವಿ. ಆ್ಯಂಡ್ ಮೋರ್ ಓವರ್ ನಾನು ಸುನಿ ಸರ್ ಜೊತೆ 1-2 ಸಿನಿಮಾ ಟ್ರಾವೆಲ್ ಮಾಡಿದ್ರಿಂದ ನನಗೆ ಈ ಸಿನಿಮಾ ಒಂಚೂರು ರ್ಯಾಪೋ ಕೂಡ ವರ್ಕೌಟ್ ಆಯಿತು. ಆ್ಯಂಡ್ ಇಟ್ ಇಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿ ಈ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನಾನು ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಾಗ ಸರ್ ಜೊತೆ ಜರ್ನಿ ಆಯಿತು. ಸೊ ಇಡೀ ಸಿನಿಮಾದಲ್ಲಿ 8 ಸಾಂಗು ಮತ್ತು ಬಿಟ್ ಸಾಂಗ್ಸ್ ಎಲ್ಲ ಬಂದಲ್ಲ, ಇಬ್ಬರ ಜೊತೆಲೆ ಕೂತ್ಕೊಂಡು ಈಸಿಯಾಗಿ ಕೊರಿಯೋಗ್ರಫಿ ಎಲ್ಲ ಸಾಂಗ್ಗೂ ಮಾಂಟೇಜಸ್ ಸಾಂಗ್ಸು ಮತ್ತು ಇದೊಂದು ಸಾಂಗು ಡ್ಯಾನ್ಸ್ ಸಾಂಗ್ ಇತ್ತು. ಸೊ ಹಾಗಾಗಿ ಈಸಿಯಾಗಿ ಮಾಡಿದ್ವಿ.
ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಕತೆ ಎಲ್ಲ ಸ್ಟಾರ್ಟಿಂಗ್ ಕೇಳಿದಕ್ಕೆ ನಾನು ಥ್ರಿಲ್ ಆಗಿತ್ತು. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಲವ್ ಸ್ಟೋರಿ ಸಿನಿಮಾ ನೋಡ್ಕೊಂಡು ಬಂದಾಗ ನಮ್ಮೂರ ಮುಂದಾರು ಆಗಿರ್ಬೋದು, ಎಕ್ಸ್ಕ್ಯೂಸಿವ್ ಆಗಿರ್ಬೋದು, ಮತ್ತು ಇನ್ನೊಂದು ಆ ಥರ ಸಿನಿಮಾದಲ್ಲಿ ಇದೂ ಅದೇ ಥರ ಸಿನಿಮಾ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಸುನೀಲ್ ಸರ್ಗೆ ಯಂಗ್ಸ್ಟರ್ಸು ಹಾಗೆ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಂಗ್ಸ್ಟರ್ಸ್ ಎಲ್ಲರೂ ಒಳ್ಳೆ ಅವಕಾಶ ಕೊಡ್ತಾರೆ. ಅವ್ರು 60% ಕೆಲಸ ಮಾಡಿರ್ತಾರೆ, ನಮಗೆ ಹತ್ರ 40% ಕೆಲಸ ಮಾಡಿಸಿ ಕ್ರೆಡಿಟ್ ಎಲ್ಲ ನಮಗೆ ಕೊಡ್ತಾರೆ. ಅವ್ರು ಇನ್ನೂ ಜಾಸ್ತಿ ಸಿನಿಮಾ ಮಾಡಬೇಕು, ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆಲ್ಲ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ. ಸಿನಿಮಾ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಸಿನಿಮಾ ಆಗಿರೋದ್ರಿಂದ ಸೊ ಈಗ ಬಂದಿರೋ ಒಂದಷ್ಟು ಸಿನಿಮಾದಲ್ಲಿ ಇದು ತುಂಬ ಚೆನ್ನಾಗಿರೋ ಮೂವಿ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಧನ್ಯವಾದ. ತುಂಬಾ ಖುಷಿ ಆಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಆಕ್ಟ್ ಮಾಡಿದ್ದಕ್ಕೆ. ಸುನಿ ಸರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಮೊದಲಿಂದ. ಅಂಡ್ ದೊಡ್ಡ ಮನೆ ಕುಡಿಯಾಗಿರೋ ಆಗಿರ್ತಕ್ಕಂತಹ ವಿನಯ್ ಗುರು ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬಾ ಖುಷಿನೇ. ಅಂಡ್ ಥ್ಯಾಂಕ್ ಯು ಸುನಿ ಸರ್, ರಾಘಣ್ಣ ಅಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಲ್ ದ ಬೆಸ್ಟ್ ಮೂವಿಗೆ. ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ, ನಮಗೆ ಕುತೂಹಲ ಇದೆ. ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಯಾವ ರೀತಿ ನೋಡ್ಬೋದು? ನಾನು ಯೂಶಲಿ ಐ ಪ್ರಿಫರ್ ಟು ಆಕ್ಟ್ ಇನ್ ಡಿಫ್ರೆಂಟ್ ರೋಲ್ಸ್. ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್. ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳಕ್ ಹೋಗಲ್ಲ. ಆ ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ. ತುಂಬಾ ಹೇಳಿದ್ರೆ ಸೊ ಸುನಿ ಸರ್ ಎಲ್ಲಿದ್ದಾರೆ ಸುನಿ ಸರ್ ಹೇಳ್ಬೋದಾ? ಬೇಡ ಅಂತೆ. ಸೊ ಸಾಕು ಅಷ್ಟೇ. ಒಂದು ಟ್ವಿಸ್ಟ್ ಅಂತೂ ಕೊಡುತ್ತೆ. ಒಂಚೂರು ಹೇಳಕ್ಕೋದ್ರೆ ಜಾಸ್ತಿ ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದೀನಿ. ನೀವು ನಿಜ ಹೇಳ್ಬೇಕು. ಯಾರಿಗೆ? ನಿಜ ಹೇಳ್ಬೇಕು ನಮಗೆ. ಓಕೆ, ನಿಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ. ಅದು ಸರಳನ ವಿರಳನ? ಜಾಸ್ತಿ ಸಿಂಪಲ್ ಆಗಿ ಹೇಳಿ. ಒಂದು ಸರಳ ಪ್ರೇಮ ಕಥೆ ಸರ್. ಸುಮ್ಮನೆ ಸರ್, ಅಂದ್ರೆ ಹುಡುಗಿ ಹೆಸರು ಸರಳನ? ಇಲ್ಲ ಅವೆಲ್ಲ ಏನಿಲ್ಲ, ಬಿಟ್ಬಿಡಿ. ಎನಿವೇ, ವೆರಿ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ. ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆಗೆ ಹಾಗೆ ಗೆಲ್ಲಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತ. ಹಾಯ್ ವಿನಯ್, ಕಂಗ್ರ್ಯಾಚುಲೇಷನ್ಸ್. ಸುನಿ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸಿನಿಮಾಗಳನ್ನ ನಾವು ನೋಡ್ತಾ ಇರ್ತೀವಿ, ಕಲಿತಿದ್ದೀವಿ ತುಂಬ. ಸವಿರಳ ಅಂತ ಈಗ ಒಂದು ಹತ್ರ ಒಂದು ಮಾತು ಹೇಳಿದೆ. ಈ ಸರಳ ಪ್ರೇಮ ಕಥೆನ ವಿರಳನ ಅಂತ ಏನೋ ಹೇಳಿದ್ರು. ಸವಿ ಇದೆ ನುಡಿಯಲ್ಲಿ ಅಲ್ವಾ? ಹಾಗೊಂದು ಪ್ರೇಮ ಕಥೆ ಇದ್ದಾಗ ಕಾಣಿಸ್ತಾ ಇದೆ. ಎಂಟೈರ್ ವೀರಸಂಬಂಧ ಸರ್, ನಿಮ್ಮ ಮ್ಯೂಸಿಕ್ನ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಎಲ್ಲ ಹಾಡು ಚೆನ್ನಾಗಿದೆ. ಈಗ ತಾನೇ ಬಂತಲ್ಲ ಒಂದು ಹಾಡು, ಜನಪದ ಶೈಲಿಯ ಒಂದು ಹಾಡು, ಅದು ಭಾಳ ಇಷ್ಟ ಆಯಿತು ನನಗೆ. ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಆ್ಯಂಡ್ ತುಂಬ ಸರಳವಾಗಿ ಆದರೆ ಭಾಳ ಏನಂತಾರೆ ಅದು, ಒಂದು ಕಚ್ಚುಗುಳಿಯ ಪಟಾಕಿ ಥರ ಇದೆ ಟ್ರೈಲರ್ಸ್ ಎಲ್ಲ. ತುಂಬ ಚೆನ್ನಾಗಿದೆ ಸರ್, ತುಂಬ ಪ್ರಾಮಿಸಿಂಗ್ ಆಗಿದೆ. ಸುನಿ ಸರ್, ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಧನ್ಯವಾದ ಸರ್. ಸುನಿ ಸರ್ ಮೊದಲನೇ ಸಿನಿಮಾ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಮೊದಲನೇ ದಿನ ನೋಡಿದ್ದೆ. ನಿಮ್ಮ ಸಿನಿಮಾ ಕೂಡ ಮೊದಲನೇ ದಿನ ನಾಳೆ ನೋಡ್ತೀನಿ. ಇಡೀ ತಂಡಕ್ಕೆ ರಮೇಶ್ ಅವರು ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಾ ಇದ್ದಾರೆ. ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು ಅವರು. ನನ್ನ ಅನಿಸೋ ಪ್ರಕಾರ ತುಂಬ ಬಿಗಿಯಾಗಿ ಫೌಂಡೇಶನ್ ಹಾಕ್ಕೊಡುತ್ತೆ ಈ ಸಿನಿಮಾ. ಇನ್ನು 10 ಸಿನಿಮಾಗಳು ಸಂಸ್ಥೆಯಿಂದ ಬರಲಿ. ಇನ್ನು ಇಲ್ಲಿ ಬಂದಿರೋ ಎಲ್ಲರೂ ಪರವಾಗಿ ನಿಮಗೆ ದೇವರು ಅತಿ ದೊಡ್ಡ ಸಕ್ಸಸ್ ಕೊಡಲಿ ರಮೇಶ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಒಂದು ಸರಳ ಪ್ರೇಮ ಕಥೆ ನನ್ನ ಕನ್ನಡ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಪಿಕ್ಚರ್. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟು.
So I'm very happy that I got to work with Suni sir, Vinay, and thank you so much entire ಟೀಮಿಗೆ ತುಂಬ ತುಂಬ ಧನ್ಯವಾದಗಳು. ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆ ಮುಖಾಂತರ ನೀವು ಅವರಿಗೆ ಎನ್ಕರೇಜ್ಮೆಂಟ್ ಅನ್ನ ಕೊಡಬೇಕು. ಈಗ ಸರಳವಾಗಿ ನಿಂತಿರುವಂತಹ, ಆಕ್ಚುಲಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ನೀವು. ನಾವು ಟೀಸರ್ಸ್ ಅಥವಾ ಇದೆಲ್ಲ ನೋಡಿದ್ರೆ ನನಗೆ ಮೇನ್ ಕ್ವೆಶನ್ ಏನಂದ್ರೆ, ಈ ಸಿನಿಮಾದ ಟೀಸರ್ ಇನ್ನು ಯಾಕೆ ಬಂದಿಲ್ಲ? ಅದೇನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ರು ರಿಲೀಸ್ ಆದ್ಮೇಲೆ ಟೀಸರ್ ಕೊಡೋಣ ಅಂತ? ಓ ವೆರಿ ನೈಸ್, ಡಿಫ್ರೆಂಟ್ ಆಗಿದೆ ಇದು. ಸೊ ಸಿನಿಮಾ ಬಗ್ಗೆ ಹೇಳಿ, ಸರಳವಾಗಿ ಹೇಳ್ಬೇಡಿ, ಜಾಸ್ತಿ ಹೇಳಿ. ಒಂದು ಸರಳ ಪ್ರೇಮ ಕಥೆ, ಸೊ ಸರಳವಾಗಿ ಹೇಳೋದು. ಸೊ ಆಲ್ಮೋಸ್ಟ್ ಈಗ 1 ವೀಕಿಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ. ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು, ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು. ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದಮೇಲೆ ಇವತ್ತೇ ನೋಡ್ತಾ ಇರೋದು, ಎಲ್ಲರೂ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ರಾಮ್ ಕಾಮ್ಗಳಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ರಾಮ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ, ಆಮೇಲೆ ಖುಷಿ ಕೊಡುತ್ತೆ, ಆಮೇಲೆ ತೃಪ್ತಿ ಕೊಡುತ್ತೆ. ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು. ಆಮೇಲೆ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನನಗೂ ಅತಿಶಯ್ಗಿರೋ ಡಿಫ್ರೆನ್ಸ್ಗಳೇನೆಂದರೆ, ಅತಿಶಯ್ ಬಂದು ಚಿಕ್ಕಪೇಟೆಯಲ್ಲಿರೋದು, ನಾನು ಸದಾಶಿವನಗರಲ್ಲಿರೋದು. ಅತಿಶಯ್ ತುಂಬ ಮಾತಾಡ್ತಾನೆ, ನಾನೊಂದು ಸ್ವಲ್ಪ ಕಮ್ಮಿ ಮಾತಾಡೋದು. ಅತಿಶಯ್ ಅವರ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ, ನಮ್ಮಪ್ಪ ಆ್ಯಕ್ಟ್ ಮಾಡ್ತಾರೆ. ಆದರೆ ಸಿಮಿಲಾರಿಟೀಸ್ ಅಂದರೆ, ನಾನು ಅತಿಶಯ್ ಇಬ್ರು ತುಂಬ ಒಳ್ಳೆಯವರು, ಇಬ್ರಿಗೂ ಮದುವೆ ಆಗಿಲ್ಲ. ಆದರೆ ಅತಿಶಯ್ ಮದುವೆ ಆಗ್ತಾನೆ ಅಂತ ನೋಡೋಕ್ಕೆ ನೀವೆಲ್ಲ ಸಿನಿಮಾ ಬಂದು ನೋಡಿ. ಸೊ ಇದೇ ಫೆಬ್ರವರಿ 8ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ. ಅತಿಶಯ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ, ನಾವು ಆಲ್ರೆಡಿ ನೋಡಿದೀವಿ. ಬಟ್ ಯಾರನ್ನ ಮದುವೆ ಆಗ್ತಾನೆ? ಇವ್ರನ್ನ, ಅವ್ರನ್ನ, ಮಲೈಕಾ ಸಿಂಗ್ನ ಅಥವಾ ನಮ್ಮ ಸ್ವದಿಷ್ಟ ಮದುವೆ ಆಗ್ತಾನ? ಮೊದಲೇ ಜನಕ್ಕೆ ಸಿನಿಮಾ ಬರಲ್ಲ, ಇನ್ನೂ ಹೇಳ್ಬಿಟ್ರೆ ಇದೇ ಸಿನಿಮಾ ಬಂದು ನೋಡ್ತಾರೆ. ಸೊ ಎಲ್ಲ ಸಿನಿಮಾಕ್ಕೆ ಬಂದ್ಬಿಡಿ. ಓಕೆ. ಸೊ ಬೆಂಗಳೂರು ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ನೀವು? ಯಾಕಂದ್ರೆ ಚಿಕ್ಕಪೇಟೆ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ತುಂಬಾ ನಮ್ದಪ್ಪ ಈ ಸಿನಿಮಾ ನೋಡ್ತಾ ಇದ್ದಾಗೆ ಹಾಗೆ ಅನ್ಸುತ್ತೆ. ಬೇರೆ ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ? ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾವು ಬಾಂಬೆಲಿ ಶೂಟ್ ಮಾಡಿದ್ವಿ, ಆಮೇಲೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ವಿ, ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ತಿದ್ವಿ. ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತಿತ್ತು ಅಂದರೆ, ಸುನಿ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಸೊ ಪ್ರತಿದಿನ ದೊಣ್ಣೆ ಬಿರಿಯಾನಿ ತರಿಸ್ಕೊಡ್ತಾ ಇದ್ರು. ಒಂದಿನ ಹೇಳಿದೆ ಸುನಿ ಅವರೇ ಈ ಥರ ತರಿಸ್ಕೊಡ್ತಾ ಇದ್ರೆ ನಂಗೆ ಅಟ್ಲೀಸ್ಟ್ 1 ಅವರ್ ಎಕ್ಸ್ಟ್ರಾ ಬೇಕು, ಯಾಕಂದರೆ ಚಿಕ್ಕಪೇಟೆ ಬಿರಿಯಾನಿ ತಿಂದ್ಮೇಲೆ ನಿದ್ದೆ ಮಾಡಲೇಬೇಕು ಅಂತ. ಸೊ ಅದೇ ಸುನಿ ಅವ್ರು ಎಷ್ಟು ಆರಾಮ್ ಅಂದರೆ, ವಿನಯ್ ನೀನು 1 ಅವರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ ಬಾ ಅಂತ. ವಾವ್ ಸರ್, ವೆರಿ ನೈಸ್. ಮೇಡಮ್, ನೀವೇನಾದ್ರು ಬಿರಿಯಾನಿ ತಿಂದಿದ್ದೀರಾ ಶೂಟಿಂಗ್ ಟೈಮಲ್ಲಿ? ನಿಮಗೂ ಕೊಡ್ತಿದ್ದಾರಾ? ಓ ಸೂಪರ್. ಮತ್ತೆ ಈಗ ನೀವು ಪ್ರಮೋಷನ್ಸ್ ಬಗ್ಗೆ ತೋರಿಸೋಣ, ಒಂದು ವಿಡಿಯೋ ಇದೆ ನೋಡೋಣ, ಬನ್ನಿ ಪ್ಲೀಸ್. ಇಡೀ ಸಿನಿಮಾ ಇರೋದು 2 ಗಂಟೆ 30 ನಿಮಿಷ ಇದೆ. ಸೊ ಎಲ್ಲಾನು ಹೀಗೆ ತೋರಿಸ್ತಾ ಹೋದ್ರೆ ಈ ಸಿನಿಮಾ ಇಲ್ಲೇ ಮುಗ್ದೋಗುತ್ತೆ. ಟೀಸರ್ ಬಿಡ್ಬೇಡಿ ಅಂತ ಹೇಳಿದೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಮಹಾಭಕ್ತ. ನನ್ನ ಮಗನಿಗೂ ಸಹ ರಾಘವೇಂದ್ರ ಅಂದ್ರೆ ಇಷ್ಟಿದ್ದೀನಿ. ಅವ್ರ ತಂದೆ ಆರಂದ್ರೆ ರಂಜಿತಾ ನನ್ನ ವೈಫು, ನಾನು ತುಂಬ ಪ್ರೀತಿಸೋವಂಥ. ಏನಂದ್ರೆ ನನ್ನ ಮಗಳು ಅಚಿತ್ಯ ಅಂತ. ನನ್ನ ಮಗನದು ಸಹ ಪ್ರಕಾರ ಮನಸ್ವಿತ್ ರಾಘವೇಂದ್ರ ಅಂತ ಹೇಳಿದ್ವಿ, ರಾಮ. ಬಂದು ಮಾತಾಡಲಿಲ್ಲ. ಅಶ್ವಿನಿ ಮೇಡಮ್ ಎಂಟ್ರಿ ಆಗ್ತಾ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀನಿ ಅಂದರು. ಸೊ ನನಗೆ ಫಿಲಮ್ ಮಾಡಿ ಸಾರ್ಥಕ ಅಂತ ಹೇಳಿದ್ರು. ನಾನು ಫಿಲಮ್ ನೋಡಿದ್ರು ಅವಾಗಲೇ ಈ ಡೈಲಾಗ್ ಕೊಟ್ಟಿರಲಿಲ್ಲ ಮೇಡಮ್. ಸೊ ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಅಂದರೆ ಫಿಲಮ್ ಸೆಟ್ಟಿಗೆ ಬಂದ್ರಿ, ನಾವು ಹೇಳಿದೆ ಸಾಂಗ್ ರಿಲೀಸ್ ಮಾಡಿಬಿಟ್ರಿ. ಸೊ ಪ್ರತಿಯೊಂದು ನೀವು ಇದ್ದೀರ, ನಾನು ಧನ್ಯವಾದಗಳು. ಅಪ್ಪಾಜಿ ಅಂತೂ ಬೆಳಗ್ಗೆ 4 ಗಂಟೆಗೆ ಮೆಸೇಜ್ ಹಾಕಿರ್ತಾರೆ ಹೇಗೆ ಏನೇನು ಅಂತ. ಸೊ ಧನ್ಯವಾದಗಳು ರಗಣ. ಮುರಳಿ ಸರ್, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಗೊತ್ತು, ಬಗೀರ ಎಲ್ಲ ನಡೀತಿದೆ ಅಂತ, ಬಟ್ ಬಂದಿರೋದು ಧನ್ಯವಾದಗಳು. ಧೀರೇನ್ ಸರ್, ಮತ್ತು ಗೌಡ್ರು, ಮುಖೇಶ್ ಸರ್, ಶ್ರೀರಾಮ್ ಸರ್, ಪ್ರತಿಯೊಬ್ಬರಿಗೂ ಯಾರೇ ಹೆಸರು ತಗೊಂತಿಲ್ಲ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಸರಿ ಕ್ವಶನ್ ಮತ್ತೆ ಅರೆ ರಾಮ್ ಕ್ಯಾಕರ್. ಸೊ ಟೀಮನ್ನು
ಒಬ್ಬ ಸ್ಪಿನ್ನರ್ ಚಾರಲ್ಲಿ ಇರೋನು ಕಳಿಸ್ಬಿಟ್ಟು ಫಾರಿನರ್ ಎತ್ಕೊಂಡ್ಬಂದ್ರು 4 ಜನ ನಡ್ಸೋದು ಅವ್ರನ್ನ ವಾಪಸ್ ಕಳ್ಸಿದ್ರು. ಸೊ ಪಾಪ ರಚಿನ್ ರವೀಂದ್ರ ನಾನೇ ಆಡ್ತೀನಿ ಅಂದ್ರು ನಮ್ಮವ್ರು ಕೇರ್ ಮಾಡಲಿಲ್ಲ. ಸೊ ಮ್ಯಾನೇಜ್ಮೆಂಟ್ ಮೇಲೆ ಕೋಪ ಅಷ್ಟೇ ನಮಗೆ. RCB ಬೇರೆಯವ್ರು ಪ್ರೀತಿಸ್ಬೋದು, ನಾನು ಉಸಿರಾಡ್ತೀನಿ RCB ನಾನು. ಸೊ ಒಂದು ವರ್ಷ ಒಂದನೇ 3 ವರ್ಷ ಸೋಲುತ್ತೆ. ಈ ಸಲ ಕಪ್ ನಮ್ದೆ ಅಂತ 10 ವರ್ಷದಿಂದ ಹೇಳ್ಕೊಂಡ್ ಬಂದಿದ್ದೀವಿ, ಅದಕ್ಕೆ ಯಾರು ಕೇಳ್ತಾರೆ? ಸರ್, ಖುಷಿ ವಿಷಯ ಏನಂದ್ರೆ ನೀವು ಹಲವಾರು ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ನಾವೆಲ್ಲರೂ ಅದನ್ನ ತುಂಬಾ ಪ್ರೀತಿಯಿಂದ ಹಾಕೊಂಡಿದ್ವಿ. ಇದು ನಿಮ್ಮ 9ನೇ ಸಿನಿಮಾ, ಇದು ನಿಮ್ಮ ಕನಸಿನ ಸಿನಿಮಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದ್ರೆ ರೌಂಡ್ ಫಿಗರ್ 10. ಸೊ ಒಂದು ಸರಳ ಪ್ರೇಮ ಕಥೆ, ಈ ಸಿನಿಮಾ ಬಗ್ಗೆ ಒಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಒಂದು ಲೈನಲ್ಲಿ ಮುಗಿಸಕ್ಕಾಗಲ್ಲ. ಒಂದು ಸರಳ ಪ್ರೇಮ ಕಥೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಬೇರೆ ಮೂವೀಸ್ ಎಲ್ಲ ನಾನು ಡೈರೆಕ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡಿಸಿದ್ದೀನಿ. ಸೊ ಈ ಟೈಟಲ್ ಇದೆಯಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಸೊ ಅಫ್ಕೋರ್ಸ್ ಸಿಂಪಲ್ ಆಗಿ ಒಂದು ಸ್ಟೋರಿಗೆ ಈ ಟೈಟಲ್ ಇಟ್ಟಿದ್ದ. ಬಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿ ಇಲ್ಲ ಕ್ಯಾಚಿ ಆಗಿರೋಣ ಹಾಗೆ ಹೇಗೆ ಅಂತ ಸಿಂಪಲ್ ಆಗಿ ಒಂದು ಸ್ಟೋರಿ ಆಯಿತು. ಅದಾದ್ಮೇಲೆ ಚಮಕಿಗೆ ಈ ಟೈಟಲ್ ಇಟ್ಟಿದ್ದೆ, ಮತ್ತೆ ಅದು ಚಮಕ್ ಅಂತ ಆಯಿತು. ಸೊ ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ಸೊ ಫೈನಲಿ ವಿನಯ್ ಸರ್ ನೋಡಿದ ತಕ್ಷಣ ಸರಳ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ವಿನಯ್ ಸರ್ನ ಚೂಸ್ ಮಾಡಿದ್ದೆ. ಅವ್ರು ದಸರಾದಲ್ಲಿ ಮೆಟ್ಲು ಮೇಲೆ ಫೋಟೋ ಕಳಿಸಿದಾಗ ನಾನು ಫಸ್ಟ್ ಸ್ಕೆಚ್ ಹಾಕ್ಸಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ರು 100 ಜನದ ಮಧ್ಯೆ ನಡ್ಕೊಂಡ್ಬರ್ತಿರ್ತಾರೆ ಹೀರೋ, ಅಷ್ಟೇ ನಾವು ಬಿಡೋದು, ಫೋಕಸ್ ಶಿಫ್ಟ್ ಮಾಡಲ್ಲ ಅಂತ. ಬಟ್ ದಸರಾ ಫೋಟೋ ಕಳಿಸಿದಾಗ ನಾನು ಅಂದ್ಕೊಂಡೆ ನಮ್ಮ ಹೀರೋ ವಿನಯ್ ರಾಜ್ಕುಮಾರ್ ಸರ್ ಅಂತ. ಸೊ ಹೋಗಿ ಅವರಿಗೆ ಸಬ್ಜೆಕ್ಟ್ ರೆಡಿ ಕೊಟ್ಟಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆ ಎಲ್ಲ ಡಿಸ್ಕಷನ್ ಆಗಿ ಡೆವಲಪ್ ಆಗ್ತದೆ ಅಲ್ವಾ. ದೊಡ್ಡ ಮನೆ ಅಂದ ತಕ್ಷಣ ಸರಳತೆ ಅದು ಗೊತ್ತಾಗುತ್ತೆ. ಕಾರ್ಯಕ್ರಮಕ್ಕೆ ಬಂದಿರೋಂತಹ ಧೀರೇನ್ ರಾಮ್ಕುಮಾರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಸರ್. ಇವಾಗ ಇದು 8ನೇ ತಾರೀಕು ಪೇಡ್ ಪ್ರೀಮಿಯರ್, 9ನೇ ತಾರೀಕು ರಿಲೀಸು. 8 ಏನಕ್ಕೆ ಗೊತ್ತಾ ನಿಮಗೆ? ಅದು ಲಕ್ಕಿ ನಂಬರ್ ಅಂತೆ. ಯಾರ್ದು? ಇವ್ರದ್ದು. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಅದು ಏನ್ ಲಕ್ಕಿ ನಂಬರ್ ಸರ್? 8 ಯೂಶಲಿ ಎಲ್ಲರೂ ಇಗ್ನೋರ್ ಮಾಡ್ತಾರೆ, ನೀವು ಏನಕ್ಕೆ ಅದನ್ನೇ ಚೂಸ್ ಮಾಡಿದ್ದೀರಾ? ಆಕ್ಚುಲಿ ನಮಗೆ ನಿಮ್ಮ ಮನೆಗೆ ಹೋಗ್ತೀರಾ ಇವತ್ತು? ಮನೆಗೆ ಹೋಗ್ತೀರಾ? ಸೊ ನೋಡಿ, ಕಟ್ ಮಾಡಿದ್ರೆ ಈ ಪಾರ್ಟ್ ನೋಡಿ. ಬಟ್ ವೆರಿ ನೈಸ್ ಸರ್. ಸೊ ಒಟ್ಟಾರೆ ನೀವು ಒಂದು ಲೈನಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಮಾತಾಡಕ್ ಬರಲ್ಲ, ಜೊತೆಗೆ ಏನೇನ್ ಮಾತಾಡ್ತೀನಿ ಅಂತ ಭಯ ಆಗುತ್ತೆ. ಒಂದು ಸರಳ ಪ್ರೇಮ ಕಥೆ, ಇದು ನನ್ನ ಫಸ್ಟ್ ಸಿನಿಮಾ. ನಾನು ಪ್ರೊಡ್ಯೂಸರ್ ಆಗಿ ನನ್ಗೆ ಯಾವುದೇ ಥರ ಅನುಭವ ಇಲ್ಲ. ನನ್ಗಿದ್ದಿದ್ದು ಒಂದೇ ಒಂದು ಕ್ವಾಲಿಫಿಕೇಶನ್ ಅಂದರೆ ನಾನು ತುಂಬ ಸಿನಿಮಾಗಳು ನೋಡ್ತೀನಿ, ಅದೊಂದೇ ನನಗಿರೋ ಕ್ವಾಲಿಫಿಕೇಶನ್. ಸಿನಿಮಾ ಮೇಲೆ ತುಂಬ ಪ್ರೀತಿ ಇದೆ, ಆ ಪ್ರೀತಿಯಿಂದನೇ ಈ ಸಿನಿಮಾ ಮಾಡಿದ್ದೀನಿ. ಸೊ ಗೊತ್ತಾಯ್ತಲ್ಲ, ಅವ್ರ ವೈಫು ಮತ್ತೆ ಲವರ್ ಬರ್ಡೇನಾ ಸರ್? ಎರಡೂ 8ನೇ ತಾರೀಕು, ಅದಕ್ಕೆ ಸಿನಿಮಾ ಕೂಡ 8 ಲಕ್ಕಿ ನಂಬರ್ ಅಂತ ಹೇಳಿದ್ದಾರೆ. ಈ ಒಂದು ಫನ್ ಟೀಮ್ ನಿಜ ಕಿವಿ ಬಿದ್ದರೆ ನನಗೆ ತುಂಬ ಖುಷಿ ಆಗುತ್ತೆ. ಇಡೀ ಟೀಮ್ಗೆ ಒಳ್ಳೇದಾಗುತ್ತೆ. ಅಪ್ಪಾಜಿ ನನಗೆ ಕೆಲಸ ಕೊಡೋದಕ್ಕೆ ಥ್ಯಾಂಕ್ಸ್. ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನ್ನಿಸ್ಬಿಟ್ಟಿದೆ. ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ, ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿನು, ವಿಚ್ ಐ ಆಮ್ ವೆರಿ ಪ್ರೌಡ್. ನಮಗೆ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ. ನನಗೆ ಇನ್ಫ್ಯಾಕ್ಟ್ ಅದ್ರ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಕೊಟ್ರೆ ನಡಕ್ ಬಿಡ್ತೀನಿ, ಬೆವ್ತ್ಕೊಂಡ್ಬಿಡ್ತೀನಿ, ತುಂಬ ಸಜೆಷನ್ಸ್ ಕೇಳ್ತೀನಿ. ಐ ಟ್ರೈ ಟು ಕರೆಕ್ಟ್ ಮೈ ಸೆಲ್ಫ್. ಈ ಪಿಕ್ಚರಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆಕ್ಟರ್ಸು ತುಂಬಾ ಅಚ್ಚುಕಟ್ಟಾಗಿ ಕಾಣಿಸಿದ್ರಿ. ಅಮ್ಮ ಬಹಳ ಮುದ್ದಾಗಿ ಕಾಣಿಸ್ತಾರೆ ಕಣಮ್ಮ, ನೀವು ಅಷ್ಟೇ, ಇನ್ನೊಂದು ಹೀರೋಯಿನ್ ಅಷ್ಟೇ. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಈ ಪ್ರೇಮಿಗಳ ವಾರ ಫೆಬ್ರವರಿ 14th ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ. ಸೊ ಪ್ರೇಮಿಗಳ ವಾರ ಅಂತಿದ್ದಂಗೆ 8ನೇ ತಾರೀಕು ಪ್ರೀಮಿಯರ್ ಶೋ ಇದೆ, 9th ರಿಲೀಸ್. ಅಂದ್ರೆ ಯಾರು ಪ್ರೀತಿಸಿದಿರೋ, ಯಾರು ಲವ್ ಮಾಡಿದಿರೋ, ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆ ಆಗಿದಾರೋ, ಈ ಪ್ರೊಡ್ಯೂಸರ್ ತರ, ಇವ್ರು ಹೇಳಿದ ಕಥೆ ತರ ಎಲ್ಲಾ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ವಿನು ಆಗ್ಲಿ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. And I want everybody to watch this movie. Please support the, ಈ ಪಿಕ್ಚರು ವಿನುಗೆ ಸೂಪರ್ ಡೂಪರ್ ಸಕ್ಸಸ್ ಆಗಬೇಕು ಅಂತ ನಾನಂತೂ ಹರಿಸ್ತಾ ಇದ್ದೀನಿ. ನೀವೆಲ್ಲರೂ ಇದೇ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಡೈರೆಕ್ಟರ್ ಸುನಿ ಅವ್ರ ಬಗ್ಗೆ ಹೇಳಬೇಕು. ಕರೆಕ್ಟ್, ಸುನಿ ಅವ್ರಿಗೆ ನನಗೆ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್. ಅವ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಒಬ್ಬ ಆಕ್ಟರ್ ಆಗಲಿ, ಹೀರೋನ ಪ್ರೀತಿಸ್ತಾರೆ. ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ.
ಆಮೇಲೆ ಅದು ಕಾಣಿಸುತ್ತೆ ವಿನು ಆಮೇಲೆ ಸುನಿ ಅವ್ರಿಗಿರೋ ಒಂದು ಬಾಂಡೇಜ್, ಆಮೇಲೆ ಅವ್ರಿಗೂ ಆಕ್ಟರ್ಸ್ಗಿರೋ ಒಂದು ಬಾಂಡೇಜ್. ಈ ತರ ಕಥೆಗಳಲ್ಲಿ ನಾನು ತುಂಬಾ ಟ್ರೈ ಮಾಡ್ತೀನಿ. ಬರೋ ನಿರ್ಮಾಪಕರ ಹತ್ರ, ಬರೋ ನಿರ್ದೇಶಕರ ಹತ್ರ ನಾನು ತುಂಬಾ ಕೇಳ್ಕೊತೀನಿ, ನನ್ಗೊಂದು ರಾಂಗ್ ಕಾಮ್ ಕೊಡಿ, ನಾನು ರೊಮ್ಯಾನ್ಸ್ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ. ನೋಡ ಮತ್ತೆ ಇಲ್ಲೇ ಹೆಂಗ್ ನೋಡ್ತಾ ಇದೆ, ಕೋಪದಲ್ಲಿ ನೋಡ್ತಾ ಇದೆ. ಸೊ ದೇ ಡೋಂಟ್ ಲೈಕ್ ಮೀ ಡೂಯಿಂಗ್ ರೈಟ್ ನೋ ಅನ್ಸುತ್ತೆ, ಬಿಕಾಸ್ ನನಗೂ ಮದುವೆ 2 ಮಕ್ಕಳಾಗಿದೆ. ಬಟ್ ದಿಸ್ ಇಸ್ ದ ಏಜ್. ವಿನು, ಯು ಎಂಜಾಯ್. ಧೀರಜ್, ಯು ಎಂಜಾಯ್. ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಮಾಡಿ ಸರ್. ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೋ ಅನ್ನಿಸ್ತಾ ಇದೆ. ಬಟ್ ನೀವೇನೋ ಹೇಳ್ಬಾರ್ದು ಹೇಳ್ಬಿಟ್ಟಿದ್ದೀರಾ ಸರ್. ಯಾಕೆ ಸರ್ ಹಂಗೆ ಮಾಡ್ಕೊಳ್ಳೋದು? ನಾನು ದೂರ ಇದ್ದೀನಿ ಸರ್. ಆಕ್ಚುಲಿ ಅವಾಗ ಮದುವೆಗೂ ಮುಂಚೆ ಅವಳದೇ ಮದುವೆ ಆಗ್ತೀನಿ ಅಂತ ಪ್ರೀತಿಸಿದೆ, ಬಟ್ ಆಗ್ಲಿಲ್ಲ. ಅದೆಲ್ಲ ಅವಾಗ ಅದಾಗ, ಬಟ್ ಮದುವೆ ಆದ್ಮೇಲೆ ನಾನು ಹೆಂಡತಿನೇ ಪ್ರೀತಿಸ್ತಾ ಇದ್ದೆ ಸರ್. ಸೊ ಇದೇ ನಡೆಯೋದು. ಐ ಥಿಂಕ್ ಯಾರು ಲವ್ ಮಾಡಿದೆ ಅಂತೂ ಇಲ್ಲ ಜೀವನದಲ್ಲಿ. ಲವ್ ಮಾಡಿದಾಗ ಈ ತರ ತುಂಟಾಟಿಕೆ, ಮುಗ್ಧತೆ ಅನ್ನೋದು ಇರುತ್ತೆ ಎಲ್ಲರಲ್ಲೂ ಒಂದು ಮುಗ್ಧತೆ ಇದೆ. ಅದೇ ತರ ಈ ಸಿನಿಮಾ ಒಂದು ಮುಗ್ಧತೆ ಇದೆ. ಆ ವಿನು ಸ್ಕೂಟರ್ ಬರ್ತಾ ಇರೋದನ್ನ ಫೋಟೋ ನೋಡ್ರೆ ನಮ್ ದೊಡ್ಡ ಒಂದು ಪಿಕ್ಚರ್ಲಿ ಒಂದು ಸ್ಕೂಟರ್ ಬರ್ತಾರೆ, ಆ ಹೆಲ್ಮೆಟ್ ಎಲ್ಲ ಹಾಕೊಂಡು ಬರ್ತಿರೋದು ನನಗೆ ಜ್ಞಾಪಕಕ್ಕೆ ಬಂತು. ಸೊ ಅದು ನಮ್ಮ ವಿನು ಆ ಮೂಲಕ ನನಗೆ ಕಾಣಿಸ್ಕೊಂಡ. ಸೊ ಒಳ್ಳೇದಾಗ್ಲಿ ವಿನುಗೆ, ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಒಂದು ಸರಳ ಪ್ರೇಮ ಕಥೆ. ಥ್ಯಾಂಕ್ ಯು. ಧನ್ಯವಾದ. ಮೊದಲನೇದಾಗಿ ವಿನಯ್ ಒಳ್ಳೇದಾಗಬೇಕು. ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಇರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಂಗ್ಸ್ ನೋಡಿದೆ, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. 2 ಸಾಂಗ್ಸು ತುಂಬ ಕ್ಯಾಚಿ ಆಗಿದೆ. ಆಮೇಲೆ ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು, ಆ ಒಂದು ವಿಟಿ ಇರ್ಬೋದು, ಆ ಒಂದು ಒನ್ ಲೈನರ್ಸ್ ಇರ್ಬೋದು, ಭಾಳ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಯಾವತ್ತಿದ್ರೂ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ನೀವು ಅದೇ ವ್ಯಾಲೆಂಟೈನ್ಸ್ ವೀಕಲ್ಲಿ ಏನು ಪ್ಲಾನ್ ಇದೆ ಅಂತ? 14th ನಾನು, ಮುರಳಿ ಅಣ್ಣ, ವಿನಯ್ ಮತ್ತೆ ಹೋಗಿ ಸಿನಿಮಾ ನೋಡ್ತೀನಿ ಅಷ್ಟೇ. ಒಂದು ಸರಳ ಮತ್ತೆ ಹೋಗಿ ಸಿನಿಮಾ. ನಿಮ್ದು ಯಾವ್ದಾನ ಸ್ಪೆಷಲ್ ಡೇಟ್ಸ್ ಇದೆಯಾ ಫೆಬ್ರವರಿಲಿ ಆ ಥರ? ಸಿನಿಮಾ ಡೇಟ್ಸ್ ಇದೆ, ಬಟ್ ಇದು ಯಾವುದು? ಓಕೆ. ಸೊ ನಮ್ಮ ಗುರು ಸರ್ ಕೂಡ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ. ನನ್ನ ಡೇಟ್ಸ್ ಅವ್ರು ಹೇಗೆ ಪ್ಲಾನ್ ಮಾಡ್ತಾರೆ ಹಂಗೆ ನಡೆಯುತ್ತೆ ಅಷ್ಟೇ. ಇವಾಗ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ನಡೀತಿದೆ, ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ. ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸುನಿ ಸರ್ ಹತ್ರ ಕತೆ ಕೇಳೋದಂದ್ರೆ ತುಂಬ ಇಷ್ಟ. ಸುಮಾರು ಸತಿ ಮನೆಗೆ ಬಂದಿದ್ರು, ಎಷ್ಟೊಂದು ಡಿಸ್ಕಷನ್ಸ್ ನಡೀತಿತ್ತು. ವಿನು ಜೊತೆ ಡಿಸ್ಕಷನ್ಸ್ ಬಂದಾಗಲೂ ಕೂತಿದ್ದೆ. ಅವ್ರ ನರೇಷನ್ ಮಾತ್ರ ಹೆಂಗೆ ಹೇಳ್ತಾರೆ, ಸಿನಿಮಾ ಹೆಂಗೆ ನೋಡ್ತೀವೋ ಅದೇ ಥರ ಹೇಳ್ತಾರೆ. ಸಖತ್ ಸಿಂಪಲ್ ಆಗಿ ಹೇಳ್ತಾರೆ, ಎಲ್ಲ ಸೀನ್ಸ್ನ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ನಗಿಸ್ತಾರೆ ಸುನಿ ಸರ್. ಇನ್ಫ್ಯಾಕ್ಟ್ ಅವ್ರು ಎಲ್ಲ ಸಿನಿಮಾಲಿ ಕಾಮಿಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಸಿನಿಮಾಗೂ ಯಾವ ಥರ ನಗಿಸ್ತೀರಾ ಅಂತ ನೋಡೋಕೆ ಆಯ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಗುಣುಗುಣಗು ಸಾಂಗ್ ನನಗೆ ತುಂಬ ಇಷ್ಟ ಆ ಸಾಂಗು. ಇನ್ಫ್ಯಾಕ್ಟ್ ಅದೇನೋ ಅದೇ ಸರ್ ತುಂಬ ಕ್ಯಾಚ್ ಆಗಿದೆ ಸರ್, ಚೆನ್ನಾಗಿದೆ, ಟ್ರೀಟ್ಮೆಂಟಲ್ಲಿ ಬಂತು. ಆ್ಯಂಡ್ ವಿನು ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರಾ, ಬಟ್ ವಿನು ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸನಲ್ ಆಗಿ, ಪ್ರೊಫೆಷನಲ್ ಆಗಿ ಯಾವಾಗಲೂ ನನ್ನ ಜೊತೆಗಿದ್ದಾನೆ. ಅವನ ಜೊತೆಗೆ ನಾನು ಯಾವಾಗ ಇರ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ವಿನು, ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ, ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ರಾ ಮೂವೀಸ್ ಬ್ಯಾನರ್ನ ರಮೇಶ್, ಮೈಸೂರು ರಮೇಶ್ ನಿರ್ಮಾಣದ, ಸುನಿಲ್ ಸರ್ ನಿರ್ದೇಶನದ ಸಿನಿಮಾ. ವಿನಯ್ ರಾಜ್ಕುಮಾರ್ ಹಾಗೆಯೇ ಇಬ್ರು ಸುಂದರವಾದಂತಹ ನಾಯಕಿಯರು ಇರುವಂತಹ ಸಿನಿಮಾ. ಒಂದು ಬ್ಯೂಟಿಫುಲ್ ರಾಮ್ ಕಾಮ್ ನಿಮಗೆ ನೋಡೋದಕ್ಕೆ ಈ ವ್ಯಾಲೆಂಟೈನ್ಸ್ ವೀಕ್ ರೆಡಿ ಆಗಿದೆ. ಸೊ ಏನ್ ಪ್ಲಾನ್ 8ನೇ ತಾರೀಕು 9ನೇ ತಾರೀಕು ಅಂದ್ರೆ ಏನ್ ಹೇಳ್ಬೇಕು ಅಂತ ನಿಮ್ಗೆ